ಸರ್, ಇವತ್ತಿನ ದಿನಕ್ಕೆ ಒಂದು ಡೇಟನ್ನು ಫಿಕ್ಸ್ ಮಾಡ್ಕೊಂಡು ಸಿನಿಮಾ ಮಾಡೋದು ಎಷ್ಟು ಒತ್ತಡ ಅಂತ ಅನಿಸುತ್ತೆ ಸರ್ ಅಂತ. ಯಾಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ 3 ವರ್ಷ 4 ವರ್ಷ ತಗೊಳ್ಳೇಬೇಕು ಅನ್ನೋ ಥರ ಆಗಿರುವಂಥ ಸಂದರ್ಭದಲ್ಲಿ ಡೇಟನ್ನು ಫಿಕ್ಸ್ ಮಾಡೋದು ಸಿನಿಮಾ ಎಷ್ಟು ಕಷ್ಟ ಇರುತ್ತೆ ಒತ್ತಡ ಅಂತ. ಸರ್, ಒಂದು ಡೇಟನ್ನು ಫಿಕ್ಸ್ ಮಾಡಿಕೊಂಡು ಸಿನಿಮಾ ಮಾಡೋದು ಎಷ್ಟು ಒತ್ತಡ ಇರುತ್ತೆ ಅಂತ. ಯಾಕಂದರೆ ಈಗಿನ ಪರಿಸ್ಥಿತಿನಲ್ಲಿ ದೊಡ್ಡ ಸಿನಿಮಾ ಅಂದರೆ 3 ವರ್ಷ 4 ವರ್ಷ ತಗೊಂಡ್ರು ಮಾತ್ರ ಅದು ದೊಡ್ಡ ಸಿನಿಮಾ ಅನ್ನೋ ಥರ ಆಗಿದೆ. ಹಾಗೇನಿಲ್ಲ ಸರ್, ಕೋಟಿ ಕೊಡೋ ಕಾರ್ ಕೂಡ 5 ಅಡಿ ಇರುತ್ತೆ, ಅದರೇನು ದೊಡ್ಡದಲ್ಲ. ಬಟ್ ಒತ್ತಡ ಅಂತ ಬರಲ್ಲ ಸರ್. ಐ ಥಿಂಕ್ ಫೋಕಲ್ ಪಾಯಿಂಟ್ ಅಂತ ಹಾಕ್ಕೊಂಡು ನಾವು ಈ ಡೇಟಲ್ಲಿ ಬರಲೇಬೇಕು ಅಂದಾಗ ಐ ಥಿಂಕ್ ವಿ ಆರ್ ಮೋರ್ ಡಿಸಿಪ್ಲಿನ್ಡ್. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಹೇಳಿದಾಗಲೇ ಒಂದು ಪ್ರತಿಯೊಬ್ಬರೂ ನಾನು ನಿಜವಾಗ್ಲೂ ಇಬ್ಬರಿಗೆ ಇದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು. ಮೇಯ್ನ್ಲಿ ಎಲ್ಲರೂ ಇದ್ದಾರೆ, ಅದರಲ್ಲಿ ಮೇಯ್ನ್ಲಿ ಇಬ್ಬರು, ವಿಜಯ್ ಆ್ಯಂಡ್ ಚಂದ್ರು. ಇವರು ಮಲ್ಗೆ ಇಲ್ಲ ಇವರು. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಒಂದು ಈ ಥರ ಮಾಡ್ಬೋದಲ್ವ ಸಿನಿಮಾ, ಇವತ್ತಿನ ಪರಿಸ್ಥಿತಿಯಲ್ಲಿ ಚೆನ್ನಾಗಿರುತ್ತೆ. ಯಾಕಂದರೆ ಬಡ್ಜೆಟ್ಸ್ ಕಮ್ಮಿ ಮಾಡೋಕ್ಕಾಗಲ್ಲ, ನಂಬರ್ ಆಫ್ ಡೇಸ್ ಕಮ್ಮಿ ಮಾಡೋಕ್ಕಾಗಲ್ಲ, ಯಾವುದೇ ಆರ್ಟಿಸ್ಟ್ ಹತ್ರ ಹೋಗ್ಬಿಟ್ಟು ನೀವು ಕಮ್ಮಿ ದುಡ್ಡು ತೊಗೊಳ್ಳಿ ಅನ್ನೋಕ್ಕಾಗಲ್ಲ, ಏನೇ ಒಂದು ಫೆಸಿಲಿಟಿ ಬೇಕು ಅಂತ ಅದ್ರಲ್ಲಿ ಕಾಂಪ್ರಮೈಸ್ ಮಾಡೋಕ್ಕಲ್ಲ. ಬಟ್ ವಿ ಕ್ಯಾನ್ ಆಲ್ವೇಸ್ ವರ್ಕ್ ವಿತಿನ್ ಟೈಮ್. ಹಾಗಿರ್ಬೇಕಾದ್ರೆ ನಾನು ಏನು ಇವರಿಬ್ಬರಿಗೆ ಕೇಳಿಕೊಂಡೆ, ನನ್ನ ಮಾತಿಗೆ ಒಂದು ದೃಢವಾಗಿ ಬಲವಾಗಿ ನಿಂತಿರೋದು ಅಂದರೆ ನನ್ನ ಎಂಟೈರ್ ಟೀಮ್, ಟೆಕ್ನಿಕಲ್ ಆ್ಯಂಡ್ ಆ್ಯಕ್ಟರ್ಸ್. ಯಾರೂ ಒಂದು ಚೂರು ಮನಸ್ಸು ಒಳಗಡೆನೇ ಇಟ್ಕೊಂಡು ಹೊರಗಡೆನೇ ಇಟ್ಕೊಂಡು ಆಡಿದವರಲ್ಲ. ಪ್ರತಿಯೊಬ್ಬರು ದಿನ ಬೆಳಗಾದರೆ ಒಂದೇ ಉದ್ದೇಶದಲ್ಲಿ ಹೇಳ್ತಾಯಿದ್ರು. ದಟ್ ಈಸ್ ದ ರಿಸಲ್ಟ್ ಸರ್. ನಾನು ಬರೀ ವಾಟ್ ಯು ಸೇ ಒಂದು ಇಂಟೆನ್ಷನಲ್ಲಿ ಹೊರಟೆ ಅಷ್ಟೇ, ಬಟ್ ಸಪೋರ್ಟ್ ಮಾಡಿದ್ದು ಅಲ್ಲ ಇವ್ರುಗಡೆ. ಐ ಥಿಂಕ್ ಆ್ಯಂಡ್ ಡೇಟ್ ಹಾಕೊಳ್ಳೋದ್ರಿಂದ ಆ್ಯಕ್ಚುಲಿ ಪ್ರೆಷರ್ ಅಲ್ಲ ಸರ್, ಇಟ್ ಈಸ್ ಅ ಚಾಲೆಂಜ್. ಆ್ಯಂಡ್ ಐ ಥಿಂಕ್ ನಮ್ಮ ಟೀಮ್ ಭಾಳ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಯಾರ. ಸರ್ ನಮಸ್ತೆ, ಮಾಲ್ತೇಶ್ ಜಗ್ಗಿನ್ ಅಂತ TV 9 ಸರ್. ಈಗ ಸಾರಿ, ಬಟ್ ಹಾಗೆ ಒಂಚೂರು ಕೈ ಎತ್ತಿಬಿಡಿ ನಿಮ್ಮ ಕಡೆ. ಹಂಗ ಸರ್? ಓ ನೀವು ಸರ್ ಈಗ ಡಿಸೆಂಬರ್ ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಹಬ್ಬ, ಖಂಡಿತ ಅದನ್ನೆಲ್ಲರೂ ಸೆಲೆಬ್ರೇಟ್ ಮಾಡೋಂತಹ ಖುಷಿಯಲ್ಲಿ ಒಂದು ಕಡೆ ಇದ್ದೀವಿ. ಬಟ್ ಚಿತ್ರೋದ್ಯಮದ ದೃಷ್ಟಿಯಿಂದ ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್ಗಳ ಎಲ್ಲ ಸಿನಿಮಾಗಳು, ಶಿವಣ್ಣ, ಸುದೀಪ್ ಅವರು, ಉಪೇಂದ್ರ ಅವರು, ದರ್ಶನ್ ಅವರು, ಡೆಬಿಲ್ಲು, ಸೊ ಈ ಎಲ್ಲ ಸಿನಿಮಾಗಳು ಒಂದೇ ತಿಂಗಳಲ್ಲಿ ಬರುವಂತ. ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾರೆ ಸರ್. 45 ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾರೆ. ಅಂದ್ರೆ ನಾನು ಡಿಸೆಂಬರ್ ತಿಂಗಳು ಒಂದು ನಿಮಿಷ, ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾ ಇರೋದು. ಇನ್ನೊಂದು ತುಂಬ ಹಿಂದೆ ಇವಾಗ ಬರ್ತಾ ಇದೆ, ಅದ್ರ ಅದಾದ್ಮೇಲೆ 3 ವಾರ ಆದ್ಮೇಲೆ ಬರ್ತಾ ಇದೆ. ಸ್ಟ್ರೇಟ್ ಡಿಸೆಂಬರ್ 25th ಹೋಗೋಣ ಟಾಪಿಕ್. ಸರ್, ಅಂದ್ರೆ ನನ್ನ ಉದ್ದೇಶ ಇಷ್ಟೇ ಸರ್, ಅಂದ್ರೆ ಇಡೀ ಸೂಪರ್ ಸ್ಟಾರ್ಗಳ ಸಿನಿಮಾಗಳನ್ನ ನಾವೆಲ್ಲರೂ ಕೂಡ ಹಿಂದೆಯಿಂದ ಕೂಡ ಅಂದ್ರೆ ತಿಂಗಳ ಗಂಟ್ಲಿ ಮತ್ತೆ 25 ದಿನಗಳವರೆಗೂ ಅಟ್ಲೀಸ್ಟ್ ಸೆಲೆಬ್ರೇಷನ್ ಮಾಡುವಂತಹ ಪ್ಲಾನ್ಗಳಿತ್ತು, ಆ ಕ್ಯಾಲ್ಕುಲೇಷನ್ಗಳಿತ್ತು. ಈಗ ಅದು ಹೆಂಗ್ ಚೇಂಜ್ ಆಗಿದೆ ಸ್ಟಾರ್ಗಳ ನಡುವೆ ಮತ್ತೆ ಸಿನಿಮಾಗಳ ನಡುವೆ ಅನ್ನುವಂಥದ್ದು ಸರ್? ಸಾರಿ, ಪ್ರಶ್ನೆ ಅರ್ಥ ಆಗಿಲ್ಲ ಸರ್. ಅಂದ್ರೆ ಒಂದೇ ತಿಂಗಳಲ್ಲಿ ಎಲ್ಲಾ ಸೂಪರ್ ಸ್ಟಾರ್ಗಳ ಸಿನಿಮಾಗಳು ಒಟ್ಟಿಗೆ ಬರ್ತಾ ಇರೋದ್ರಿಂದ ನೀವು ಹೆಂಗೆ ಕನ್ಸಿಡರ್ ಮಾಡ್ತಾ ಇದ್ದೀರಿ ಅನ್ನೋದು ಅಷ್ಟೇ ಸರ್. ಇದೆ ಇವಾಗ ದೀಪಾವಳಿ ಬಂದ್ರೆ ಕರ್ನಾಟಕದಲ್ಲಿ ಎಲ್ಲಾರ ಮನೇಲೂ ಹಬ್ಬ ನಡೆಯುತ್ತೆ. ಎಲ್ಲಾರ ಮನೆಗೂ ಸಾಕಷ್ಟು ತರಕಾರಿ ಸಿಗುತ್ತೆ ಮಾರ್ಕೆಟಲ್ಲಿ, ಹಬ್ಬ ನಡೆಯುತ್ತೆ. ಎಲ್ಲಾರ ಮನೇಲೂ ಒಬ್ಬಟ್ಟು ಊಟ. ಯಾವತ್ತೂ ತರಕಾರಿ ಕಮ್ಮಿ ಆಗಿಲ್ಲ, ಅಡುಗೆ ಕಮ್ಮಿ ಆಗಿಲ್ಲ, ಏನು ಕಮ್ಮಿ ಆಗಿಲ್ಲ. ಊಟಕ್ಕೆ ಕಮ್ಮಿ ಆಗಲಿಲ್ಲ ಅಂದಮೇಲೆ ಸೀಟ್ಗಳ ಟಿಕೆಟಿಗೆ ಏನಕ್ಕೆ ಸರ್ ಕಮ್ಮಿ ಆಗುತ್ತೆ? ಜನ ಬರ್ತಾರೆ. ಅಂದ್ರೆ ಥಿಯೇಟರ್ಗಳ ವಿಚಾರವಾಗಿ ಏನು ಸಮಸ್ಯೆ ಆಗ್ಲಿಕ್ಕಿಲ್ವಾ ಸರ್? ಹೇಗೆ ಅನ್ನೋದು ಆಗೋಗಿದ್ರೆ ಬರ್ತಾ ಇದ್ವಾ ಬ್ರದರ್ ಸರ್? ಆಗೋಗಿದ್ರೆ ಬರ್ತಾ ಇದ್ವೇನ್ರಿ? ಬರ್ತಾ ಇರಲಿಲ್ಲ. ಥಿಯೇಟರ್ಗಳಿದೆ. ಇನ್ಫ್ಯಾಕ್ಟ್ ಎಲ್ಲ ಎಕ್ಸಿಬಿಟರ್ಸ್ಗೆ ಹೋಗಿ ಕೇಳಿ ಅವ್ರು ಎಷ್ಟು ಖುಷಿಯಾಗಿದ್ದಾರಂತ. ನೀವು ಮಾತಾಡ್ಕೊಳ್ಳೋದು ನಿಮ್ಮ ಪ್ರಶ್ನೆ ತಪ್ಪಲ್ಲ. ಎಕ್ಸಿಬಿಟರ್ಸ್ಗೆ ಹೋಗಿ ಕೇಳಿ ಎಷ್ಟು ಖುಷಿಯಾಗಿದ್ದಾರೆ ಅಂದರೆ ಇವಾಗ ಎಲ್ಲರೂ ಡಿಸೆಂಬರ್ ತಿಂಗಳಲ್ಲಿ ಆ ಖುಷಿ ನೋಡೋದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಪ್ರತಿ ಡಿಸೆಂಬರಲ್ಲೂ ದೊಡ್ಡ ಸ್ಟಾರೆಲ್ಲ ಪ್ರತಿ ವಾರ ಇನ್ಮೇಲೆ ಬರಲೇಬೇಕು. ಐ ಥಿಂಕ್ ದಟ್ ಈಸ್ ದ ಹ್ಯಾಬಿಟ್. ಸರ್, ಇನ್ನೊಂದು 148 ದಿನಗಳ ಜರ್ನಿ, 110 ಲೊಕೇಶನ್, ಇದು ತುಂಬಾ ದೊಡ್ಡ ಚಾಲೆಂಜು. ಮತ್ತೆ ಇಷ್ಟೊಂದು ಸ್ಪೀಡಲ್ಲಿ ಸಿನಿಮಾ ಮುಗಿಸಿ ನಿಮಗೆ ಹಿಂದಿನ ಪ್ರಶ್ನೆಗೆ ಒಳ್ಳೆ ಉತ್ತರ ಕೊಟ್ಟೆ, ಅದಕ್ಕೆ ಒಂಚೂರು ಸ್ಮೈಲ್ ಬೇಡವಾ ಸರ್? ಖಂಡಿತ ಸರ್. ಮತ್ತೆ ನೀವು ಯಾವಾಗಲೂ ಒಳ್ಳೆ ಉತ್ತರ ಕೊಡ್ತೀರಿ ಸರ್, ಅದ್ರ ಬಗ್ಗೆ ನಮ್ಗೆ ಡೌಟೇ ಇಲ್ಲ ಸರ್. ಹಾಗಾಗಿ ನಿಮಗೆ ಜಾಸ್ತಿ ಕ್ವಶನ್ ಕೇಳ್ತೀವಿ ಸರ್. ಅದೇ 148 ದಿನ, 110 ಲೊಕೇಶನ್, ಈ ದೊಡ್ಡ ಒಂದು ರಿಸ್ಕ್ ಮತ್ತು ಚಾಲೆಂಜು ನಿಮಗೆ ಹಿಂದಿನ ಎಲ್ಲ ಸಿನಿಮಾಗಳ ಜರ್ನಿಗಿಂತ ಇದು ಎಷ್ಟು ಸ್ಪೆಷಲ್ ಆಗಿತ್ತು? ಯಾಕೆ ಈ ರಿಸ್ಕ್ ಸುದೀಪ್ ಸರ್ ಲೈಫಲ್ಲಿ ಈ ಟೈಮ್ ಪೀರಿಯಡ್ಗೆ ಬಂತು ಅನ್ನುವಂಥದ್ದು ಸರ್? ಇಲ್ಲ ಸರ್, ಹಿಂದಿನ ಜರ್ನಿಯಿಂದನೇ ಇದು ಈಸಿ ಆಗಿದ್ದು. ಹಿಂದಿ ನಾನು ಮಾಡ್ಕೊಂಬಂದಿರೋ ಜರ್ನಿಯಿಂದನೇ ಇವಾಗ ಈಸಿ ಆಗಿದ್ದು. ಅಷ್ಟು ಜರ್ನಿ ಇರಲಿಲ್ಲ ಅಂದರೆ ಇದು ಈಸಿ ಆಗ್ತಾ ಇರಲಿಲ್ಲ. ಇಮ್ಮೆಚ್ಯೂರ್ ಒಂದು ಡಿಸಿಷನ್ ಆಗಿರೋದು. ಇವತ್ತಿಗೆ ನಾವು ಬರಬೇಕಾದ್ರೆ ನಾನು ಹೇಳಿದ್ನಲ್ಲ, ಈಗ ಫಸ್ಟ್ ಆಫ್ ಆಲ್ ನಾವೇನಾರ ಮಾಡ್ತೀವಿ ಅಂದರೆ ದೈಹಿಕವಾಗಿ ಫಸ್ಟ್ ನನ್ನ 2 ಕೈ ನನ್ನ 2 ಕಾಲ ಮೇಲೆ ನನಗೆ ನಂಬಿಕೆ ಇರಬೇಕು. ಅದಿಲ್ಲ ಅಂದಾಗ ನಾನೇನು ಮಾಡೋಕ್ಕಾಗಲ್ಲ. ನನ್ನ ಕೈ, ನನ್ನ ಕಾಲುಗಳು, ನನ್ನ ಮೆದುಳು, ನನ್ನ ದೇಹ ಎಲ್ಲ ಸಖತ್ತಾಗಿದ್ದಾರೆ. ನನ್ನ ಅಕ್ಕಪಕ್ಕ ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ. ಆಗಿರ್ಬೇಕಾದ್ರೆ ಇನ್ನೊಂದು ನಂಬರ್ 1
ಇವರು ಮೊದಲನೇ ಸಿನಿಮಾ ಆದರೂ ಕೂಡ ಈಗ ಎರಡನೇ ಸಿನಿಮಾ ಮಾಡೋಷ್ಟ್ರೊಳಗಡೆ ಆ ಮೊದಲನೇ ಸಿನಿಮಾದಲ್ಲೇ ಇವ್ರು ಹೋದಂಥ ಒತ್ತಡ, ಅನುಭವಿಸಿದಂಥ ಕೆಲವು ದಿನಗಳು, ಐ ಥಿಂಕ್ ದಟ್ ಮೇಡ್ ಹಿಮ್ ಇಟ್ ಇನ್ ದ ಸೆಕೆಂಡ್ ಫಿಲ್ಮ್ ಐ ಥಿಂಕ್ ಒಂದು 10 ಫಿಲ್ಮ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಚಂದ್ರು ಈಸ್ ಅ ಫ್ಯಾಬ್ಯುಲಸ್ DOP. ಸ್ಪೀಡಲ್ಲೂ ಮಾಡ್ತಾರೆ, ಸ್ಲೋ ಆಗಿ ಮಾಡಬೇಕು ಅಂದ್ರೂ ಇದೆ ಅವ್ರ ಹತ್ರ. ಬಟ್ ದ ವೇ ಹಿ ಎಕ್ಸಿಕ್ಯೂಟೆಡ್, ಶಿವು ಅನ್ಬಿಲೀವಬಲ್. ಲಾಸ್ಟಲ್ಲಿ ಒಂದು ಸೆಟ್ ಹಾಕಿದ್ದಾರೆ ಈ ಸಿನಿಮಾದಲ್ಲಿ. ಐ ಕಾಂಟ್ ಬಿಲೀವ್ ದಟ್ 4 ಡೇಸಲ್ಲಿ ಹಾಕಿದ್ರು ಅವರಂಥದ್ದು. ಅಷ್ಟು ದೊಡ್ಡ ಶಿಪ್ಪಿನ ಸೆಟ್ಟು. ದಟ್ ಮೀನ್ಸ್ ಅವರಿಗೆ ಇದೆಲ್ಲ ಮಾಡೋಕ್ಕೆ ಯಾಕಾಯಿತು ಅಂದರೆ ಅವರಿಗೆ ಇದ್ದಂಥ ಹಿಂದಿನ ಎಕ್ಸ್ಪೀರಿಯನ್ಸಸ್. ಈಗ ನಾನು ಬಂದಿರೋ ಜರ್ನಿಯಲ್ಲಿ ದಿಸ್ ಲುಕ್ಡ್ ವೆರಿ ಪಾಸಿಟಿವ್ ಆ್ಯಂಡ್ ಪಾಸಿಬಲ್. ಮಾಡೋಣ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಎಲ್ಲರಿಗೂ ಕೂತ್ಕೊಂಡು ಮಾಡಬೇಕಾದ್ರೆ ಐ ಥಿಂಕ್ ವಿ ಡಿಡ್ ಇಟ್. ಪ್ರಿಯಾ ಮೇಡಮ್, ಇನ್ನೊಂದು 4 months 5 days ಸರ್. ನಾವು July 7th ಮಾಡಿದ್ದೀವಿ ಅಂದರೆ November 13th ಪ್ಯಾಕಪ್ ಮಾಡಿದ್ವಿ ಅಂದರೆ ಇಟ್ ಇಸ್ ನಾಟ್ 5 months. 4 months 5 days ಒಳಗಡೆ 107 ದಿನ ಕೆಲಸ ಮಾಡಿದ್ದೀವಿ. 166 ಕಾಲ್ ಶೀಟ್ ಮಾಡಿದ್ದೀವಿ. 80-90 ಚಿಲ್ಲರೆ ಸೆಟ್ ಲೊಕೇಶನ್ಸ್ಗೆ ಹೋಗಿದ್ದೀವಿ. ಆಲ್ಮೋಸ್ಟ್ 18ರಿಂದ 20 ಸೆಟ್ ಹಾಕಿದ್ದೀವಿ. ಇನ್ಫ್ಯಾಕ್ಟ್ ಈ ಫಿಗರ್ ತುಂಬ ಚೆನ್ನಾಗಿರುತ್ತೆ. ಹೋಗ್ತಾ ಇದ್ರೆ ಒಂದು ದೊಡ್ಡದಾಗಿ ನಂಬರ್ ಆಫ್ ಹೆಡ್ಸ್, ನಂಬರ್ ಆಫ್ ದಿಸ್, ನಂಬರ್ ಆ್ಯಂಡ್ 1 ಲಕ್ಷ ಜನ ಮೇಲೆ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ ಟೋಟಲಲ್ಲಿ. ಎಲ್ಲ ದೊಡ್ಡದು ಹೋಗ್ಬೇಕಾದ್ರೆ ಎಷ್ಟು ಗಂಟೆಗಳ ಕಾಲ ನಿದ್ದೆ ಮಾಡಿದ್ವಿ ಅಂದರೆ ಹಾಗೆ ಬಂದ್ಬಿಡುತ್ತೆ ಚಿಕ್ಕದು. ದಟ್ ಈಸ್ ದ ಓನ್ಲಿ ಥಿಂಗ್ ದಟ್ ಹ್ಯಾಪನ್ ಓವರ್ ಹಿಯರ್. ಈ ಸ್ಕೂಲಲ್ಲಿ ಹೋದಾಗೆ ನನಗೆ ಇನ್ಫ್ಯಾಕ್ಟ್ ಐ ಸ್ಟಿಲ್ ರಿಮೆಂಬರ್ ಒನ್ಸ್